ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಗುರುವಾರ ಮುಂಜಾನೆ ನೆನ್ನೆ ನಡೆದಂತಹ ಎಲ್ಲ ಬೆಳವಣಿಗೆ, ಇವತ್ತಾಗುತ್ತಿರುವ ನ್ಯೂಸ್ ಎಲ್ಲವನ್ನು ನಿಮ್ಮ ಮುಂದೆ ಕೊಡುವಂತಹ ಪ್ರಯತ್ನ. 30 ನಿಮಿಷಗಳ 30 ಸುದ್ದಿ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಶುರು ಮಾಡೋಣ. ಮೊದಲನೇ ನ್ಯೂಸ್ ಕಡೆ ಗಮನ ಹರಿಸೋಣ. ಹುಬ್ಬಳ್ಳಿ ಗಲಭೆ ಸಂಬಂಧ ಬಂಧಿತನಾಗಿರುವಂತಹ ಆರೋಪಿ ಅಭಿಷೇಕ್ಗೆ ನಾಳೆಯಿಂದ ಶುರುವಾಗಲಿರೋ PUC ಪರೀಕ್ಷೆ ಬರೆಯೋದಕ್ಕೆ ಹುಬ್ಬಳ್ಳಿ JMF ಕೋರ್ಟ್ ಅನುಮತಿ ಕೊಟ್ಟಿದೆ. ಅಭಿಷೇಕ್ ಪರ ವಕೀಲ ಸಂಜು ಬಡಸ್ಕರ ಅರ್ಜಿ ಸಲ್ಲಿಸಿದರು. ವಿಚಾರಣೆ ನಡೆಸಿತು ಕೋರ್ಟ್. ಪೊಲೀಸರ ಭದ್ರತೆಯಲ್ಲಿ ಪರೀಕ್ಷೆಗೆ ಅವಕಾಶ ನೀಡಬೇಕು ಅಂತ ಆದೇಶ ಕೊಟ್ಟಿದೆ. ಇನ್ನು ಮಧ್ಯಂತರ ಜಾಮೀನು ಅರ್ಜಿಗೆ ಸರ್ಕಾರಿ ಪರ ವಕೀಲರು ಯಾವುದೇ ತಕರಾರು ಸಲ್ಲಿಸಿಲ್ಲ. ಹೀಗಾಗಿ ಇವತ್ತಿಗೆ ಅರ್ಜಿ ವಿಚಾರಣೆ ಮುಂದೂಡಲಾಗಿದೆ. ಪ್ರಚೋದನಕಾರಿ ಪೋಸ್ಟ್ ಹಾಕಿದ ಆರೋಪ ಹೊತ್ತ ಅಭಿಷೇಕನ್ನ ಹಳೆ ಹುಬ್ಬಳ್ಳಿ ಪೊಲೀಸರು ಬಂಧಿಸಿದರು. ಹಿರೇಮಠನ ಪರವಾಗಿ ಒಂದು ಮಧ್ಯಂತರ ಅರ್ಜಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿತ್ತು. 22ನೇ ತಾರೀಕಿನಿಂದ PUC ಪರೀಕ್ಷೆಗಳು ಪ್ರಾರಂಭ ಆಗುವುದರಿಂದ ಆತನಿಗೆ ಜಾಮೀನು ಅರ್ಜಿಯನ್ನು ತಕ್ಷಣ ನೀವು ಮಂಜೂರು ಮಾಡಬೇಕಂತೇಳಿ ನಾವು ಮಾನ್ಯ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡಿದ್ವಿ. ಮಾನ್ಯ ನ್ಯಾಯಾಲಯದ ನಮ್ಮ ಮನವಿಯನ್ನು ಪುರಸ್ಕರಿಸಿ ಇವತ್ತು ಆದೇಶವನ್ನು ಮಾಡಿದೆ. ಅಭಿಷೇಕ್ ಹಿರೇಮಠ ಈತನು ಪರೀಕ್ಷೆಗೆ ಹಾಜರಾಗಲು ಅನುಮತಿ ನೀಡಿದೆ. ಹಾಗೆಯೇ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯವರಿಗೆ ಆತನಿಗೆ ಎಸ್ಕಾರ್ಟನ್ನು ಕೊಡಬೇಕು, ಆತನಿಗೆ ಸೂಕ್ತ ಭದ್ರತೆಯನ್ನು ಕೊಡಬೇಕು ಅಂಥೇಳಿ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ ಇವತ್ತು. ಹಾಗೆಯೇ ಜೈಲ್ ಅಥಾರಿಟಿಗೆ ಅವನಿಗೆ ಓದಲು ಪುಸ್ತಕದ ವ್ಯವಸ್ಥೆ, ಬೆಳಕಿನ ವ್ಯವಸ್ಥೆ ಮತ್ತು ಅವನಿಗೆ ಸಪ್ರೇಟ್ ಸೆಲ್ಲಿನ ವ್ಯವಸ್ಥೆ ಮಾಡಬೇಕಂತೇಳಿ ಮಾನ್ಯ ನ್ಯಾಯಾಲಯ ಇವತ್ತು ಆದೇಶ ಮಾಡಿದೆ. ಸಣ್ಣದನ್ನ ದೊಡ್ಡದು ಮಾಡಿ ಶಾಂತಿ ಕದಡುವ ಯತ್ನ ಯಾರೂ ಕೂಡ ಮಾಡಬಾರದು. ಅಮಾಯಕರನ್ನ ಕೂಡಲೇ ಬಿಡುಗಡೆ ಮಾಡಬೇಕು. ಹುಬ್ಬಳ್ಳಿಯಲ್ಲಿ ಶಾಂತಿ ಸ್ಥಾಪಿಸುವಂತೆ ಮಠಾಧೀಶರು, ಮೌಲ್ವಿಗಳು ಆಗ್ರಹಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಶಾಂತಿಯುತವಾಗಿತ್ತು, ಆದರೆ ಮೊನ್ನೆಯ ಗಲಭೆಯಿಂದ ಅಶಾಂತಿಯ ವಾತಾವರಣ ನಿರ್ಮಾಣ ಆಗಿದೆ. ಯಾರೇ ಕಾನೂನು ಕೈಗೆತ್ತಿಕೊಂಡ್ರೂ ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಿ, ಆದರೆ ಅನವಶ್ಯಕವಾಗಿ ಅಮಾಯಕರನ್ನ ಬಂಧಿಸಬೇಡಿ. ಶಾಂತಿ ಸೌಹಾರ್ದತೆ ಕಾಪಾಡಬೇಕು ಅಂತ ಸೈಯದ್ ಅಹಮದ್ ರಜಾ ಸರ್ಖಾವಿ, ಚನ್ನ ಬಸವಾನಂದ ಸ್ವಾಮೀಜಿ ಹಾಗೂ ಹೊಸಮಠದ ಚಂದ್ರಶೇಖರ ಸ್ವಾಮೀಜಿಗಳು ಆಗ್ರಹಿಸಿದರು. ಮಸೀದಿಗಳಲ್ಲಿನ ಮೈಕ್ಗಳ ತೆರವಿಗೆ ಶ್ರೀರಾಮ ಸೇನೆ ಡೆಡ್ ಲೈನ್ ಕೊಟ್ಟಿದೆ. ಹೈಕೋರ್ಟ್ ಆದೇಶವನ್ನ ಸರ್ಕಾರ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು. ಇಲ್ಲದೆ ಹೋದರೆ ಮೇ 9ನೇ ತಾರೀಕಿಂದ ದೇವಸ್ಥಾನಗಳಲ್ಲಿ ಮೈಕ್ ಹಾಕಿ ಓಂಕಾರ ಭಜನೆ ಮಾಡ್ತೀವಿ ಅಂತ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹಾಗೂ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಡೀ ರಾಜ್ಯಾದ್ಯಂತ ಎಲ್ಲ ದೇವಸ್ಥಾನಗಳ ಮೇಲೆ, ಎಲ್ಲ ಮಠಗಳ ಮೇಲೆ ಮೈಕ್ ಹಾಕಿ ಭಜನೆಯನ್ನ, ಓಂಕಾರವನ್ನ, ಶಿವನಾಮವನ್ನ ಮಾಡುವಂತಹದ್ದು ನಿರ್ಧಾರವನ್ನು ಮಾಡಿದೀವಿ. ಅದು ಬೆಳಗ್ಗೆ 5 ಗಂಟೆಯಿಂದನೇ ಪ್ರಾರಂಭ ಆಗುತ್ತೆ. ಸೊ ಈ ಸಂಬಂಧಪಟ್ಟ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅವತ್ತಿನ ದಿನ ಏನಾದರೂ ನಮ್ಮ ಈ ಮೈಕನ್ನು ತಡೆದರೆ, ನೀವು ಮೊದಲು ಮಸೀದಿಯ ಮೈಕನ್ನು ತಡೆದು ಆಮೇಲೆ ನಮ್ಮ ದೇವಸ್ಥಾನದ ಅಥವಾ ಮಠದ ಮೈಕಿಗೆ ಬರಬೇಕು ಅಂತನ್ನುವಂಥದ್ದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇಡೀ ಸುಪ್ರೀಂ ಕೋರ್ಟ್ ಆದೇಶ ಮತ್ತು ಕರ್ನಾಟಕದ ಉಚ್ಚ ನ್ಯಾಯಾಲಯ ಆದೇಶ ಪಾಲಿಸುವಂತೆ ಸರ್ಕಾರದ ಮೇಲೆ ಒತ್ತಡ ಹಾಕುವುದರ ಜೊತೆಗೆ ಮೇ 9ನೇ ತಾರೀಕು ಮಸೀದಿಯ ಅಕ್ಕಪಕ್ಕ ಇರುವಂತಹ ದೇವಸ್ಥಾನಗಳಲ್ಲಿ ಯಾವಾಗ ಮಸೀದಿಯಿಂದ ಆಜಾನ್ ಪ್ರಾರಂಭ ಆಗುತ್ತೋ ಆ ಸಮಯಕ್ಕೇ ನಾವು ಹನುಮಾನ್ ಚಾಲೀಸನ್ನು ಪ್ರಾರಂಭ ಮಾಡೋರಿದ್ದೀವಿ. ಕೇವಲ ಒಂದು ಬಾರಿ ಅಲ್ಲ, ಅವರು ಎಷ್ಟು ಬಾರಿ ಆಜಾನ್ ಕೊಡ್ತಾರೋ ಪ್ರತಿ ಬಾರಿಯೂ ಕೂಡ ನಾವು ಹನುಮಾನ್ ಚಾಲೀಸ್. ಪ್ರಾರ್ಥನಾ ಮಂದಿರಗಳು ಪ್ರಾರ್ಥನೆಗೆ ಸೀಮಿತ ಆದರೆ ಒಳ್ಳೆಯದು. ಪ್ರಚೋದನಕಾರಿ ಕೊಡುವಂತಹ ಕೇಂದ್ರಗಳು ಆಗಬಾರದು ಅಂತ ಇಂಧನ ಸಚಿವ ಸುನೀಲ್ ಕುಮಾರ್ ಹೇಳಿಕೆ ಕೊಟ್ಟರು. ಬುಲ್ಡೋಸರ್ ವ್ಯವಸ್ಥೆ ರಾಜ್ಯದಲ್ಲಿ ಬರಬೇಕು ಅನ್ನೋದು ಬಹುಜನರ ಅಭಿಪ್ರಾಯವಾದರೆ ಸರ್ಕಾರ ಬಹುಜನರ ಅಭಿಪ್ರಾಯಕ್ಕೆ ಮನ್ನಣೆ ನೀಡುತ್ತೆ ಎಂದರು. ಇದೇ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರಚನೆ ವಿಚಾರಕ್ಕೆ ಸಂಪುಟ ಪುನರಚನೆ ಆದರೆ ಸಂತೋಷ ಆಗುತ್ತೆ. ಸಂಪುಟ ವಿಸ್ತರಣೆ ಮುಖ್ಯಮಂತ್ರಿಯ ಪರಮಾಧಿಕಾರ. ವಿಸ್ತರಣೆ ಮಾಡಿದರೆ ಮಾನಸಿಕವಾಗಿ ಸಿದ್ಧರಾಗಿದ್ದೀವಿ ಅಂತ ಹೇಳಿಕೆ ಕೊಟ್ಟರು. ಪ್ರಾರ್ಥನಾ ಮಂದಿರಗಳು ಪ್ರಾರ್ಥನಾ ಮಂದಿರಗಳಾಗಿ ಉಳಿಬೇಕು. ಪ್ರಾರ್ಥನಾ ಮಂದಿರಗಳು ಪ್ರಚೋದನಾಕಾರಿ ಕೇಂದ್ರಗಳಾಗಬಾರದು. ಪ್ರಾರ್ಥನಾ ಮಂದಿರಗಳಲ್ಲಿರುವಂಥ ಪ್ರಮುಖರು, ಅದು ಮೌಲ್ಯಗಳಿರ್ಬೋದು, ಇತರ ಪ್ರಮುಖರಿರ್ಬೋದು, ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಧರ್ಮದ ಬೋಧನೆಗಳ ಚಟುವಟಿಕೆಗಳು ನಡಿಬೇಕೇ ವಿನಃ ಇನ್ನೊಂದು ಕೋಮು ಭಾವನೆಯನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನಗಳು ಪ್ರಾರ್ಥನಾ ಮಂದಿರಗಳ ಮುಖಾಂತರ ಆಗಬಾರದು. ಆ ಪ್ರಾರ್ಥನಾ ಮಂದಿರಗಳಲ್ಲಿ ಕೋಮು ಪ್ರಚೋದನೆಗಳು ನಡೆಯುತ್ತೆ. ಅಲ್ಲಿ ಸಮಾಜ ವಿರೋಧಿ ಚಟುವಟಿಕೆಗಳಿಗೆ ಆದ್ಯತೆಯನ್ನು ಕೊಡ್ತಾರೆ. ಮಾರಕಾಸ್ತ್ರಗಳ ಸಂಗ್ರಹಗಳು ನಡೆಯುತ್ತೆ. ಕಲ್ಲು ಸ್ಟಾಕ್ಗಳನ್ನು ಮಾಡಿ ಕಲ್ಲು ತೂರಾಟಗಳನ್ನು ಹೇಗೆ ಹೇಳ್ಕೊಡ್ಬೇಕು ಅನ್ನೋದನ್ನು ಮಾಡುತ್ತೆ ಅಂತಾದರೆ ಅದು ಪ್ರಾರ್ಥನಾ ಮಂದಿರಗಳು ಅಂತ ಅನ್ನಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು ಸರಿ ಪ್ರಾರ್ಥನಾ ಮಂದಿರಗಳ ವೇಳೆ ಸಮಾಜದಲ್ಲಿ ಅನುಮಾನಗಳು ಪ್ರಾರಂಭ ಆದರೆ ಸಮಾಜದ ವಾತಾವರಣ ಬೇರೆ ರೀತಿ ಬದಲಾಗುತ್ತೆ.
ಹಾಗಾಗಿ ಪ್ರಾರ್ಥನಾ ಮಂದಿರಗಳ ಮೇಲೆ ಅನುಮಾನಗಳಾಗದಂತೆ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕಾಗಿರುವಂಥದ್ದು ಆ ಸಮುದಾಯದ ಪ್ರಮುಖರೇ ಮೌಲ್ವಿಗಳು. ನಮ್ಮ ಸರ್ಕಾರ ಹೆಚ್ಚು ಜನಾಭಿಪ್ರಾಯಕ್ಕೆ ಬೆಲೆಯನ್ನು ಕೊಡುತ್ತೆ. ಜನಾಭಿಪ್ರಾಯ ದೊಡ್ಡ ಪ್ರಮಾಣದಲ್ಲಿ ಹೇಗೆ ನಿರ್ಮಾಣ ಆಗುತ್ತೆ ನೋಡೋಣ. ಆ ಜನಾಭಿಪ್ರಾಯ ಸಿದ್ದರಾಮಯ್ಯವರ ಹೇಳಿಕೆಗೆ ಮಂಡ್ಯದಲ್ಲಿ ಡಿ ದೇವೇಗೌಡರು ಗರಂ ಆಗಿದ್ದಾರೆ. ಬಿಜೆಪಿ ಜೊತೆ ಹೋಗಲ್ಲ ಅಂತ ದೇವೇಗೌಡರ ಮೇಲೆ ಆಣೆ ಮಾಡುವಂತೆ ಹೇಳಿದ್ದ ಸಿದ್ದರಾಮಯ್ಯನವರ ಹೇಳಿಕೆಗೆ ಗರಂ ಆದರು. ಸಿದ್ದರಾಮಯ್ಯ ಅವರ ಹಿಂದಿನ ನೆನಪು ಮಾಡುವ ಮೂಲಕ ಕುಮಾರಸ್ವಾಮಿ ಅಸಹ್ಯವಾದ ಉತ್ತರವನ್ನು ಕೊಟ್ಟಿದ್ದಾನೆ. ನಾನಿನ್ನು ಬದುಕಿದ್ದೀನಿ, ಯಾರಿಗೆ ಮಾತಾಡ್ತಾರೆ ಅವರು, ಯಾವ ಬಾಯಲ್ಲಿ ಮಾತಾಡ್ತಾರೆ, ನಾನು ಶಬ್ದ ಪ್ರಯೋಗವನ್ನು ಎಚ್ಚರಿಕೆಯಿಂದ ಮಾತಾಡ್ತೀನಿ. ಜಲಧಾರೆ ವಿಚಾರ ಡೈವರ್ಟ್ ಮಾಡೋದು ಬೇಡ, ನಾನಿನ್ನು ಬದುಕಿದ್ದೀನಿ, ಹೋರಾಟ ಮಾಡ್ತೀನಿ ಅಂದರು ಡಿ ದೇವೇಗೌಡರು. ಹುಬ್ಬಳ್ಳಿಲಿ ಗರ್ಮಿ ಆಗ್ತದೆ. ಯಾರು ಕಾರಣ ಅಂದರೆ ಇವರಿಬ್ಬರು ಕಾರಣ. ಅದ್ರ ಬಗ್ಗೆ ಸಾಕಷ್ಟು ಮಾತಾಡಬಲ್ಲ. ಇದು ಮತ್ತೆ ಶುರುವಾಯಿತು ಕಾಂಗ್ರೆಸ್ ಬಿಜೆಪಿ ಈ ರಾಜ್ಯದಲ್ಲಿ. ಆ ಮಕ್ಕಳು ಆ ಬಟ್ಟೆ ಹಾಕೊಂಡು ಇವತ್ತು ಹೊಸದಾಗಿ ಶುರು ಮಾಡಿದ್ದಾರೆ. ಇದಕ್ಕೆ ಯಾರು ಕಾರಣ? ಅದರಿಂದ ಈ ವಿಷಯದ ಬಗ್ಗೆ ನಾನು ಕಾವೇರಿ ಡೈವರ್ಟ್ ಮಾಡೋಕ್ಕೆ ಹೋಗೋದು. ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಬಿಜೆಪಿ ಶಾಸಕ ಸಿಟಿ ರವಿ ಮೇಲೆ ಜಮೀನು ಅಕ್ರಮದ ಆರೋಪ ಮಾಡಿದರು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕೋದಾಗಿ ಸಿಟಿ ರವಿ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ತಾವು ಮಾಡಿರುವಂತಹ ಆರೋಪಕ್ಕೆ ಕಾನೂನು ಮೂಲಕ ಉತ್ತರ ಕೊಡ್ತೀನಿ, ನೀವು ಮಾಡಿದ ಆರೋಪಕ್ಕೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು, ಇಲ್ಲದೆ ಹೋದರೆ ನ್ಯಾಯಾಲಯದಲ್ಲಿ ಮಾನನಷ್ಟ ಮೊಕದ್ದಮೆ ಹಾಕೋದಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಸಿಟಿ ರವಿ. ತುಮಕೂರು ರೋಡ್ ಮತ್ತು ಬಸ್ ಸೌಲಭ್ಯ ಕೇಳಿದ್ದ ಯುವಕನಿಗೆ ಶಾಸಕರಿಂದ ಕಪಾಳ ಮೋಕ್ಷ ಪ್ರಕರಣ ಸಂಬಂಧ ಶಾಸಕ ವೆಂಕಟರಮಣಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಸಭೆ ಮುಗಿಸ್ಕೊಂಡು ಈಚೆ ಬಂದೆ. ಆ ಸಂದರ್ಭದಲ್ಲಿ ನಾಗೇನಹಳ್ಳಿ ಹುಡುಗ ಬಂದು ನಮ್ಮ ರಸ್ತೆ ಹಾಳಾಗಿದೆ ಅಂತ ಕೇಳ್ದ. ಆ ಸಂದರ್ಭದಲ್ಲಿ ಆ ರಸ್ತೆಗೆ 3.5 ಕೋಟಿ ಟೆಂಡರ್ ಆಗಿದೆ, ಅತಿ ಶೀಘ್ರದಲ್ಲೇ ಪೂಜೆ ಮಾಡಲಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಆ ಹುಡುಗ ನನಗೆ ಕೆಟ್ಟ ಭಾಷೆಯಲ್ಲಿ ಬೈದ. ನಾನು ಕೂಡ ಬೈದ್ ಬುದ್ಧಿ ಹೇಳಿ ಕಳಿಸ್ದೆ ಅಷ್ಟೇ ಅಂತ ಸಮರ್ಥನೆ ಕೊಟ್ಟಿದ್ದಾರೆ ಶಾಸಕರು. ಹೊರಗಡೆ ಬಂದ ಸಂದರ್ಭದಲ್ಲಿ ನಾಗೇನಹಳ್ಳಿ ಹುಡುಗ ಬಂದು ನಮ್ಮ ರಸ್ತೆ ಹಾಳಾಗಿದೆ ಅಂತ ಕೇಳಿದ. ಆ ಸಂದರ್ಭದಲ್ಲಿ ನಾನು 3.5 ಕೋಟಿ ಟೆಂಡರ್ ಆಗಿದೆ, ಅತಿ ಶೀಘ್ರದಲ್ಲೇ ಪೂಜೆ ಮಾಡಿಸ್ತೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವನು ಭಾಳ ಕೆಟ್ಟ ಭಾಷೆಯನ್ನ ಪದಗಳನ್ನು ಉಪಯೋಗಿಸ್ದ. ಅದಕ್ಕೆ ಹಂಗೆಲ್ಲ ಮಾತಾಡಬಾರ್ದು ನಡಿ ಅಂತ ಬುದ್ಧಿ ಹೇಳಿ ಕಳಿಸ್ದೆ. ಪಂಜಾಬ್ ವಿಧಾನಸಭೆಯಲ್ಲಿ ಭರ್ಜರಿ ಜಯಬೇರಿ ಬಾರಿಸಿದ ಬಳಿಕ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಬೆಂಗಳೂರತ್ತ ಕಣ್ಣಿಟ್ಟಿದ್ದಾರೆ. ಕೇಜ್ರಿವಾಲ್ ನೇತೃತ್ವದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ರೈತರ ಆಪ್ ಸಮಾವೇಶ ನಡೆಯುತ್ತೆ. ನಿನ್ನೆಯೇ ಬೆಂಗಳೂರಿಗೆ ಬಂದರು ಕೇಜ್ರಿವಾಲ್ ಅವರು. ಅರವಿಂದ್ ಕೇಜ್ರಿವಾಲ್ಗೆ ಆಪ್ ಕಾರ್ಯಕರ್ತರು ಹೂವಿನ ಹಾರ ಹಾಕಿ ಸ್ವಾಗತ ಮಾಡಿದರು. ತುಂಗಾ ಆರತಿಯಲ್ಲಿ ಅಕ್ರಮ ಅಂತ ಯತ್ನಾಳ್ ಆರೋಪದ ಹಿನ್ನೆಲೆಯಲ್ಲಿ ದಾವಣಗೆರೆಯ ಹರಿಹರ ತಾಲೂಕಿನ ಪಂಚಮಸಾಲಿ ಮಠದಲ್ಲಿ ವಚನಾನಂದ ಸ್ವಾಮೀಜಿಗಳು ತಿರುಗೇಟು ಕೊಟ್ಟರು. ಹಗುರವಾಗಿ ಮಾತನಾಡುವ ಹಗುರ ವ್ಯಕ್ತಿ ಯತ್ನಾಳ್. ಹಗುರವಾಗಿ ಮಾತನಾಡುವನ್ನ ಹಗುರವಾಗಿಯೇ ಬಿಡಬೇಕು. ಸ್ವಾಮೀಜಿಗಳ ಕೈಲಿ ಕಾಮಗಾರಿ ಕೊಟ್ಟಿಲ್ಲ, ಈ ಬಗ್ಗೆ ತನಿಖೆ ಮಾಡಲಿ. ತುಂಗಾ ಆರತಿ ನಮ್ಮ ಪರಿಕಲ್ಪನೆ, ಸರ್ಕಾರವೇ ಕಾಮಗಾರಿ ನಡೆಸುತ್ತೆ ಎಂದರು ಸ್ವಾಮೀಜಿಗಳು. ಹಗುರವಾಗಿ ಮಾತನಾಡುವ ಹಗುರ ವ್ಯಕ್ತಿಗಳ ಮಾತುಗಳನ್ನು ಹಗುರವಾಗಿ ಬಿಡಬೇಕು. ಇನ್ನು ನಮ್ಮ ಸಮುದಾಯನೇ, ಈ ನಾಡಿನಲ್ಲಿರುವಂಥ ಎಲ್ಲರೂ ನಮ್ಮ ಸಮುದಾಯದವರೇ. ಸರ್ಕಾರ ಸಹಯೋಗ ಮಾಡ್ತಾ ಇದೆ, ಅದರ ಸಂಪೂರ್ಣವಿರೋದು ಜವಾಬ್ದಾರಿ ನಮ್ಮ ಪೀಠ ತೆಗೆದುಕೊಳ್ತಾ ಇದೆ. ವಿ ಟೇಕ್ ಸಪೋರ್ಟ್. ನೀವು ಮಾಡಿ, ನಿಮಗೂ ಸಪೋರ್ಟ್ ಮಾಡಿ ಸರ್ಕಾರ. ಈ ನಾಡಿನ ಯಾರು ಸ್ವಾಮಿಗಳು, ಇದು ನಮ್ಮ ಮಠ ಮೊದಲ ಮಠ ಅಲ್ಲ, ನಮ್ಮದಿರ್ತದೆ. ಹಗುರವಾಗಿ ಮೈಸೂರಲ್ಲಿ ಭೀಕರ ಆಕ್ಸಿಡೆಂಟ್ ಸಂಭವಿಸಿದೆ. ಚಾಲಕನ ನಿಯಂತ್ರಣ ತಪ್ಪಿ ಬೊಲೆರೋ ವಾಹನ ಮರಕ್ಕೆ ಡಿಕ್ಕಿ ಹೊಡಿತು. 6 ಮಂದಿ ಸ್ಪಾಟ್ ಔಟ್, 3 ಗಂಭೀರ ಆಯಿತು. ಈ ಘಟನೆ ಹುಣಸೂರು ತಾಲೂಕಿನ ಕಲ್ಬೆಟ್ಟ ಹತ್ತಿರ ನಡೆದಿದೆ. ಹುಣಸೂರಿನಿಂದ ಮದುವೆ ಸಮಾರಂಭ ಮುಗಿಸ್ಕೊಂಡು ವಾಪಸ್ ಬರ್ತಿರ್ಬೇಕಾದ್ರೆ ಈ ಅಪಘಾತ ಸಂಭವಿಸ್ಬಿಡ್ತು. ದುರಂತದ ಬಗ್ಗೆ ಮಾಜಿ ಮುಖ್ಯಮಂತ್ರಿ ಡಿ ಕುಮಾರಸ್ವಾಮಿ ಅವರು ಟ್ವಿಟರ್ನಲ್ಲಿ ಬೇಸರ ವ್ಯಕ್ತಪಡಿಸಿ ಮೃತಪಟ್ಟವರ ಆತ್ಮಕ್ಕೆ ಚಿರಶಾಂತಿ ದೊರೆಯಲಿ ಅಂತ ಸಂತಾಪ ಸೂಚಿಸಿದ್ದಾರೆ.
ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಅಪ್ರಾಪ್ತ ಬಾಲಕಿ ಅಪಹರಿಸಿ ಮದುವೆ ಪ್ರಕರಣ ಸಂಬಂಧ ಆರೋಪಿಗೆ 20 ವರ್ಷ ಕಠಿಣ ಸಜೆ ಮತ್ತು 35,000 ರೂಪಾಯಿ ದಂಡ ವಿಧಿಸಿ ಚಾಮರಾಜನಗರ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. ಹೊನ್ನಳ್ಳಿ ಗ್ರಾಮದ ಮಹೇಶ 2019ರ ಮಾರ್ಚ್ನಲ್ಲಿ ಅಪ್ರಾಪ್ತ ಬಾಲಕಿಯನ್ನು ಅಪಹರಿಸಿ ಬಲವಂತವಾಗಿ ಮದುವೆಯಾಗಿದ್ದ. ಆರೋಪ ಸಾಬೀತು ಹಿನ್ನೆಲೆಯಲ್ಲಿ ನ್ಯಾಯಾಲಯ ಶಿಕ್ಷೆ ವಿಧಿಸಿ ನೊಂದ ಬಾಲಕಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಆದೇಶಿಸಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ BS ಭಾರತಿ ಅವರು ತೀರ್ಪು ಕೊಟ್ಟಿದ್ದಾರೆ. PSI ನೇಮಕಾತಿ ಅಕ್ರಮ ಪ್ರಕರಣ ಸಂಬಂಧ CID ತನಿಖೆ ಚುರುಕು ಪಡೆದಿದೆ. ಪರೀಕ್ಷೆ ಬರೆದಿದ್ದ 50 ಅಭ್ಯರ್ಥಿಗಳಿಗೆ ನೋಟಿಸ್ ನೀಡಲಾಗಿತ್ತು. ಆದರೆ 45 ಮಂದಿ ಮಾತ್ರ ವಿಚಾರಣೆಗೆ ಹಾಜರಾಗಿದ್ದರು. ನಿನ್ನೆ ಸುಮಾರು 3 ಗಂಟೆಗಳ ಕಾಲ ಅಭ್ಯರ್ಥಿಗಳ ವಿಚಾರಣೆ ನಡೆಸಿ ವಿಡಿಯೋ ಹೇಳಿಕೆ ಪಡ್ಕೊಂಡಿದ್ದಾರೆ. ಅವಶ್ಯಕತೆ ಇದ್ದರೆ ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಅಭ್ಯರ್ಥಿಗಳಿಗೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ನೆಲಮಂಗಲದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ದಲಿತ ವಿದ್ಯಾರ್ಥಿನಿ ಮೇಲೆ ಹಲ್ಲೆ ನಡೆದಿರೋ ಆರೋಪ ಕೇಳಿಬಂದಿದೆ. ವೀರಸಾಗರ ಗ್ರಾಮದಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ ಬೇರೆ ಕಡೆ ನಿಲ್ಲಿಸಬೇಕು ಅಂತ ಹೇಳಿದ್ದಕ್ಕೆ ಸವರ್ಣೀಯರು ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಿದ್ದಾರೆ. D.Ed ಓದಿದ ವಿದ್ಯಾರ್ಥಿನಿಯನ್ನ ನೆಲಕ್ಕೆ ಕೆಡವಿ ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರಂತೆ. ನ್ಯಾಯ ಕೊಡಿಸಬೇಕು ಅಂತ ಡಿವೈಎಸ್ಪಿಗೆ ಸಂತ್ರಸ್ತೆ ದೂರು ಕೊಟ್ಟಿದ್ದಾರೆ. ಘಟನೆ ನಡೆದು 4 ದಿನದ ನಂತರ FIR ದಾಖಲಾಗಿದೆ. ಖಾಸಗಿ ಶಾಲೆಗಳಲ್ಲಿ RTE ಯೋಜನೆಗೆ ಸಂಕಷ್ಟ ಉಂಟಾಗಿದೆ. ಸರ್ಕಾರ ಪ್ರತಿ ವರ್ಷ ಖಾಸಗಿ ಶಾಲೆಗಳಿಗೆ ಹಣ ನೀಡಿ ಬಡ ವಿದ್ಯಾರ್ಥಿಗಳಿಗೆ ಸೀಟ್ ಕೊಡಿಸಿ ಉಚಿತ ಶಿಕ್ಷಣ ನೀಡ್ತಾ ಇದೆ. ಆದರೆ ಕಳೆದ 3 ವರ್ಷಗಳಿಂದ ಖಾಸಗಿ ಶಾಲೆಗಳಿಗೆ ನೀಡುವಂತಹ ಬಾಕಿ ಮೊತ್ತವನ್ನು ಸಮರ್ಪಕವಾಗಿ ಕೊಟ್ಟಿಲ್ಲ. ಖಾಸಗಿ ಶಾಲೆಗಳಿಗೆ ಸರ್ಕಾರ ಇದುವರೆಗೂ 370 ಕೋಟಿ ಹಣ ಬಾಕಿ ಮೊತ್ತವನ್ನು ಸರ್ಕಾರ ನೀಡಬೇಕಾಗಿದೆ. ಅನುದಾನ ಬಿಡುಗಡೆಯಾಗದೆ ಹೋದಲ್ಲಿ RTE ದಾಖಲಾತಿ ಮಾಡದೇ ಇರೋದಕ್ಕೆ ರುಪ್ಸಾ ಖಾಸಗಿ ಶಾಲೆಗಳ ಸಂಘ ನಿರ್ಧಾರ ಮಾಡಿದೆ. RTE ಅಡಿ ರಾಜ್ಯದಲ್ಲಿ ಲಕ್ಷಾಂತರ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. RTE ಸ್ಥಗಿತಗೊಳಿಸಿದರೆ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ. ನಮಗೆ ತೊಂದರೆಯಾಗದಂತೆ ಶಾಲೆ ನಡೆಸಿ ಅಂತ ಪೋಷಕರು ಮನವಿ ಮಾಡಿಕೊಂಡಿದ್ದಾರೆ. ಖಾಸಗಿ ಶಾಲಾ ಬಸ್ ಚಲಿಸಬೇಕಾದ್ರೆ 3ನೇ ತರಗತಿ ವಿದ್ಯಾರ್ಥಿಯೊಬ್ಬ ಬಸ್ನ ಕಿಟಕಿಯಿಂದ ಇಣುಕಿ ನೋಡಿದಾಗ ಕಂಬಕ್ಕೆ ತಲೆ ಬಡಿದು ಸಾವನ್ನಪ್ಪಿದ್ದಾರೆ. ಈ ಭಯಾನಕ ಘಟನೆ ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ನಡೆದಿದೆ. ಶಾಲೆಯ ವಿರುದ್ಧ ಮೃತ ವಿದ್ಯಾರ್ಥಿಗಳ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಮತ್ತೆ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ನಿನ್ನೆ 3 ತಿಂಗಳ ಗರಿಷ್ಠ ಮಟ್ಟ ಅಂದರೆ ಒಂದೇ ದಿನ 1009 ಹೊಸ ಪ್ರಕರಣಗಳು ವರದಿಯಾಗಿದೆ. ಸೋಂಕು ಹೆಚ್ಚಾದ ಹಿನ್ನೆಲೆಯಲ್ಲಿ ದೆಹಲಿ ಸರ್ಕಾರ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಕಡ್ಡಾಯಗೊಳಿಸಿದೆ. ನಿಯಮ ಉಲ್ಲಂಘನೆ ಮಾಡಿದ್ರೆ 500 ರೂಪಾಯಿ ದಂಡ ವಿಧಿಸಬೇಕು ಅಂತ ಸರ್ಕಾರ ಸೂಚನೆ ಕೊಟ್ಟಿದೆ. ಭಾರತದಲ್ಲಿ ಕಲ್ಲಿದ್ದಲು ಕೊರತೆ ಸೃಷ್ಟಿಯಾಗಲಿದೆ ಎಂಬ ವರದಿಗಳ ಮಧ್ಯೆ ಕೇಂದ್ರ ಸರ್ಕಾರ ಆತಂಕ ಪಡುವ ಪರಿಸ್ಥಿತಿ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದೆ. ಭಾರತದಲ್ಲಿ ಇನ್ನೂ 30 ದಿನಕ್ಕೆ ಆಗುವಷ್ಟು ಕಲ್ಲಿದ್ದಲು ದಾಸ್ತಾನಿದೆ ಅಂತ ಸ್ಪಷ್ಟನೆ ಕೊಟ್ಟಿದೆ. ಕೋಲ್ ಇಂಡಿಯಾ ಲಿಮಿಟೆಡ್ ಬಳಿ 7.25 ಕೋಟಿ ಟನ್ ಕಲ್ಲಿದ್ದಲು ಸಂಗ್ರಹ ಇದೆ. ಭಾರತದ ಶಾಖೋತ್ಪನ್ನ ಘಟಕಗಳ ಬಳಿ ಸರಾಸರಿ 2.2 ಕೋಟಿ ಟನ್ ಕಲ್ಲಿದ್ದಲಿದೆ. ಅಂದರೆ 10 ದಿನಗಳಿಗೆ ಅಗತ್ಯವಿರುವ ಕಲ್ಲಿದ್ದಲು ಅವುಗಳ ಬಳಿ ಇದೆ. ಹೀಗಾಗಿ ಭಾರತದಲ್ಲಿ ಕಲ್ಲಿದ್ದಲು ಕೊರತೆ ಇಲ್ಲ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ. ಗುರು ತೇಗ್ ಬಹದ್ದೂರ್ ಅವರ 400ನೇ ಜನ್ಮ ವಾರ್ಷಿಕೋತ್ಸವ ಪ್ರಯುಕ್ತ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ರಾತ್ರಿ 9:30ಕ್ಕೆ ಕೆಂಪುಕೋಟೆಯಲ್ಲಿ ಭಾಷಣ ಮಾಡ್ತಾರೆ. ಈ ಮೂಲಕ ಸೂರ್ಯಾಸ್ತ ನಂತರ ಭಾಷಣ ಮಾಡಿದ ಮೊದಲ ಪ್ರಧಾನಿ ಎನಿಸಿಕೊಳ್ತಿದ್ದಾರೆ ನರೇಂದ್ರ ಮೋದಿ ಅವರು. ರಾಷ್ಟ್ರವನ್ನು ಉದ್ದೇಶಿಸಿ ಕೆಂಪುಕೋಟೆಯ ಮೇಲೆ ಭಾಷಣ ಮಾಡುವ ಬದಲು ಹುಲ್ಲು ಹಾಸಿನ ಮೇಲೆ ಮಾತನಾಡುತ್ತಿರುವುದು ವಿಶೇಷವಾಗಿದೆ. ಸಂಸ್ಕೃತಿ ಸಚಿವಾಲಯದ ಅಧಿಕೃತ ಮಾಹಿತಿ ಪ್ರಕಾರ 1475ರಲ್ಲಿ 9ನೇ ಸಿಖ್ ಗುರು ತೇಗ್ ಬಹದ್ದೂರ್ ಅವರಿಗೆ ಮೊಘಲ್ ದೊರೆ ಔರಂಗಜೇಬ್ ಮರಣದಂಡನೆ ಘೋಷಿಸಿದ ಸ್ಥಳ ಇದಾಗಿದೆ. ಇನ್ನು ಮೋದಿ ಅವರ ಭಾಷಣ ಮಾಡಿದ ಬಳಿಕ ಸ್ಮರಣಾರ್ಥ ನಾಣ್ಯ ಮತ್ತು ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಲಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯಸ್ಥ ಟೆಡ್ರೋಸ್
ಗೆಬ್ರೆಯೆಸಸ್ಗೆ ಪ್ರಧಾನಿ ಮೋದಿ ಅವರು ಹೊಸ ನಾಮಕರಣ ಮಾಡಿದ್ದಾರೆ. ಗುಜರಾತ್ನ ಗಾಂಧಿನಗರದಲ್ಲಿ ನಡೆದ ಜಾಗತಿಕ ಆಯುಷ್ ಹೂಡಿಕೆ ಶೃಂಗಸಭೆಯಲ್ಲಿ ಟೆಡ್ರೋಸ್ಗೆ ತುಳಸಿಭಾಯಿ ಅಂತ ನಾಮಕರಣ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಮೋದಿ ಅವರು, ಟೆಡ್ರೋಸ್ ನನ್ನ ಒಳ್ಳೆಯ ಸ್ನೇಹಿತ, ಹೀಗಾಗಿ ಅವರಿಗೆ ಈ ಹೆಸರು ಇಟ್ಟಿದ್ದೀನಿ ಎಂದರು. उन्होंने मुझे कहा कि अब मेरा नाम गुजराती रख लो. अभी मंच पे मुझे याद करा रहे थे कि भाई मेरा नाम तय किया कि नहीं किया. कि हमारे डायरेक्टर जनरल टेड्रोस मेरे बहुत अच्छे मित्र रहे हैं. तो मैं आज महात्मा गांधी की इस पवित्र भूमि पर मेरे इस परम मित्र को गुजराती के नाते तुलसी भाई तुलसी वो पौधा है कि हमारे डायरेक्टर जनरल 30 ನಿಮಿಷಗಳ 30 ಸುದ್ದಿಯಲ್ಲಿ ಇನ್ನೂ 10 ಸುದ್ದಿಗಳಿದೆ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡ್ಬರ್ತೀನಿ. ಹೊದ್ದೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. 30 ನಿಮಿಷಗಳ 30 ಸುದ್ದಿ. ಉಳಿದ ಸುದ್ದಿಗಳನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಉಕ್ರೇನ್ ಜೊತೆಗಿನ ಯುದ್ಧ ಮತ್ತು ಅದಕ್ಕೆ ಅಮೆರಿಕ ಬೆಂಬಲದ ನಡುವೆ ಭೂಮಿಯ ಯಾವುದೇ ಭಾಗ ತಲುಪಬಲ್ಲ ಸಾಮರ್ಥ್ಯ ಹೊಂದಿರುವ ಸರ್ಮಾಟ್ ಎಂಬ ಶಕ್ತಿಶಾಲಿ ಕ್ಷಿಪಣಿಯನ್ನು ರಷ್ಯಾ ಯಶಸ್ವಿಯಾಗಿ ಪ್ರಯೋಗ ಮಾಡಿದೆ. ಇದರ ಬೆನ್ನಲ್ಲೇ ಮಾತನಾಡಿದ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ನಮ್ಮ ದೇಶದ ಮೇಲೆ ಪರಮಾಣು ಪ್ರಯೋಗದ ಬೆದರಿಕೆ ಹಾಕುವ ಶತ್ರು ರಾಷ್ಟ್ರಗಳು 2 ಬಾರಿ ಯೋಚನೆ ಮಾಡಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. 200 ಟನ್ ತೂಕದ ಈ ಕ್ಷಿಪಣಿ ಅಸಂಖ್ಯಾತ ಸಿಡಿತಲೆಗಳನ್ನು ಹೊತ್ತೊಯ್ಯುವ ಭೂಮಿ ಮೇಲಿನ ಯಾವುದೇ ಗುರಿಯನ್ನು ಹೊಡೆದುರುಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಬ್ರಿಟನ್ನ ಪ್ರಧಾನಿ ಬೋರಿಸ್ ಜಾನ್ಸನ್ 2 ದಿನದ ಪ್ರವಾಸಕ್ಕೋಸ್ಕರ ಭಾರತಕ್ಕೆ ಆಗಮಿಸುತ್ತಿದ್ದಾರೆ. ಇವತ್ತು ನಾಳೆ ಭಾರತದಲ್ಲಿರ್ತಾರೆ ಬ್ರಿಟನ್ ಪ್ರಧಾನಿ. ಉಭಯ ದೇಶಗಳ ನಡುವಣ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇವತ್ತು ಗುಜರಾತ್ಗೆ ಬರ್ತಾರೆ ಬೋರಿಸ್ ಜಾನ್ಸನ್. ಅದಾದ್ಮೇಲೆ ದೆಹಲಿಗೆ ಹೋಗ್ತಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೋರಿಸ್ ಜಾನ್ಸನ್. ಭಾರತ ಬ್ರಿಟನ್ ನಡುವಣ ದ್ವಿಪಕ್ಷೀಯ ವ್ಯಾಪಾರ, ರಕ್ಷಣೆ ಮತ್ತು ಜನರ ನಡುವಿನ ಸಂಬಂಧ ಬಲಪಡಿಸೋದಕ್ಕೆ ಈ ಭೇಟಿ ಅಂತ ಹೇಳಿಕೆ ಕೊಟ್ಟರು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಪಿಲ್ಯ ಎಂಬಲ್ಲಿ ಬೃಹತ್ ಕಾಳಿಂಗ ಸರ್ಪ ಹೆಬ್ಬಾವನ್ನೇ ನುಂಗು ಹಾಕ್ತು. ಸುಮಾರು 14 ಅಡಿ ಉದ್ದದ ಕಾಳಿಂಗ ಸರ್ಪ ಇದು ಸುಮಾರು 9 ಅಡಿ ಉದ್ದದ ಹೆಬ್ಬಾವನ್ನ ನುಂಗಿದೆ. ಸ್ನೇಕ್ ಅಶೋಕ್ ಕಾಳಿಂಗ ಸರ್ಪ ನುಂಗಿದ ಈ ಹೆಬ್ಬಾವನ್ನ ಹೊರತೆಗೆದಿದ್ದಾರೆ. ಈ ದೃಶ್ಯಗಳು ಸ್ಥಳೀಯರ ಮೊಬೈಲ್ನಲ್ಲಿ ಹರಿದಾಡ್ತಾ ಇದೆ. ಹೆಬ್ಬಾವು ಸಾವನ್ನಪ್ಪಿದೆ. ಕಾಳಿಂಗ ಸರ್ಪವನ್ನ ಕಾಡಿಗೆ ಬಿಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಕಾಲಿಕ ಮಳೆಯಿಂದಾಗಿ ರೈತರು ಸಂಕಷ್ಟಕ್ಕೊಳಗಾಗಿದ್ದಾರೆ. ಆಲಿಕಲ್ಲು ಮಳೆಗೆ ದ್ರಾಕ್ಷಿ ಕೊಳತು ಕೆಳಗೆ ಬಿತ್ತು. ತಾಲೂಕಿನಾದ್ಯಂತ ಸುಮಾರು 5,000 ಹೆಕ್ಟರ್ನಲ್ಲಿ ಸೀಡ್ಲೆಸ್ ದಿಲ್ಖುಷ್ ಬೆಂಗಳೂರು ನೀಲಿ ಜಾತಿಯ ದ್ರಾಕ್ಷಿ ಹಣ್ಣುಗಳನ್ನು ಬೆಳೆಯಲಾಗ್ತಾ ಇತ್ತು. ಆದರೆ ಅಕಾಲಿಕ ಮಳೆಗೆ ದ್ರಾಕ್ಷಿ ಗೊಂಚಲು ಸಮೇತ ಕೆಳಗೆ ಬಿತ್ತು. 1 kg ದ್ರಾಕ್ಷಿಗೆ ಈಗಿನ ಬೆಲೆ 80ರಿಂದ 100 ರೂಪಾಯಿ ಇದೆ. 1 ಎಕರೆ ಬೆಳೆಯೋದಕ್ಕೆ 4ರಿಂದ 5 ಲಕ್ಷ ಖರ್ಚಾಗುತ್ತೆ. ಈಗ ಬೆಳೆ ಹಾಳಾಗಿರೋದು ರೈತರು ಕಂಗಾಲಾಗಿ ಪರಿಹಾರ ಕೊಡಬೇಕು ಅಂತ ಅಧಿಕಾರಿಗಳೆಲ್ಲ ರೈತರು ಮನವಿ ಮಾಡ್ತಿದ್ದಾರೆ. ಕನಿಷ್ಠ ಅಂದರೆ ಒಂದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿರುವ ಆನೆಗುಂದಿಯಲ್ಲಿ ನವ ವೃಂದಾವನ ಗಡ್ಡೆಯಲ್ಲಿ ವಾಗೀಶ ತೀರ್ಥರ ಆರಾಧನೆ ನಡೆದಿದೆ. ಮಂತ್ರಾಲಯದ ಶ್ರೀಗಳಾದ ಸ್ವಾಮೀಜಿ ಸುಬುಧೇಂದ್ರ ತೀರ್ಥರು ಆರಾಧನೆ ಮಹೋತ್ಸವ ನೆರವೇರಿಸಿದರು. ಮೂಲ ರಾಮದೇವರು ವಾಗೀಶ ತೀರ್ಥರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಸಾವಿರಾರು ಭಕ್ತರು ಪೂಜೆಯಲ್ಲಿ ಭಾಗಿಯಾಗಿದ್ದರು. ಮೂವತ್ತು ನಿಮಿಷಗಳ 30 ಸುದ್ದಿಯಲ್ಲಿ ಕೊನೆಯ 5 ಸುದ್ದಿಗಳಿದೆ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡ್ಬರ್ತೀನಿ, ಕಾಯ್ತಾ ಇರಿ.
ಕಿರುತೆರೆಯಲ್ಲಿ ತನ್ನದೇ ಆದಂಥ ಅಭಿಮಾನಿ ಬಳಗ ಹೊಂದಿರುವ ಕೆಲವೇ ನಟರಲ್ಲಿ ಕಿರಣ್ ರಾಜ್ ಕೂಡ ಒಬ್ಬರು. ಅಷ್ಟೇ ಅಲ್ಲ, ಕನ್ನಡತಿ ಧಾರಾವಾಹಿ ಮೂಲಕ ಮತ್ತಷ್ಟು ಖ್ಯಾತಿ ಪಡೆದಿದ್ದಾರೆ ಕಿರಣ್ ರಾಜ್. ಜನರಿಂದ ಮೆಚ್ಚುಗೆ ಕೂಡ ಪಡೆದಿದ್ದಾರೆ. ಕನ್ನಡತಿ ಈಗ ಹಿಂದಿಗೆ ಡಬ್ ಆಗ್ತಾ ಇದೆ. ಅಜ್ನಬಿ ಬನೆ ಹಮ್ ಸಫರ್ ಎಂಬ ಹೆಸರಿನಲ್ಲಿ ಕಲರ್ಸ್ ರಿಶ್ತೆ UK ವಾಹಿನಿಯಲ್ಲಿ ಶೀಘ್ರದಲ್ಲೇ ಆರಂಭ ಆಗ್ತದೆ. ಮಗಧೀರನ ರಾಣಿ ಕಾಜಲ್ ಅಗರ್ವಾಲ್ ತಾಯಿಯಾಗಿದ್ದಾರೆ. ಮಂಗಳವಾರ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ. ಮಗುವಿಗೆ ನೈಲ್ ಕಿಚ್ಲು ಅಂತ ಹೆಸರಿಡಲಾಗಿದೆ. ವೆಸ್ಟ್ ಇಂಡೀಸ್ ಕ್ರಿಕೆಟಿಗ ಕಿರಣ್ ಪೊಲಾರ್ಡ್ ದಿಢೀರ್ ಅಂತ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಘೋಷಣೆ ಮಾಡಿದ್ದಾರೆ. ಸದ್ಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಿಯಲ್ಲಿ ಮುಂಬೈ ಇಂಡಿಯನ್ಸ್ ಪರ ಕಿರಣ್ ಪೊಲಾರ್ಡ್ ಆಡ್ತಾ ಇದ್ದಾರೆ. ಪೊಲಾರ್ಡ್ 2007ರಲ್ಲಿ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದವರು. ಕೊನೆಯ ಸರಣಿಯನ್ನ ಭಾರತದ ವಿರುದ್ಧ ಆಡಿದರು. ಇಲ್ಲಿಗೆ ಮುಂಜಾನೆಯ 30 ನಿಮಿಷಗಳ ಮೊದಲ ಸದ್ಯ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸದ್ಯಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಹೇಡ್ ಸಫಾ ಮೊದಲ ದಿನದ